ಹಾಯ್ ಸ್ನೇಹಿತರೆ, ಒಂದು ಕಾಲದಲ್ಲಿ ಮನುಷ್ಯನ ಬೃಹತ್ ಯಂತ್ರಗಳ ಆರ್ಭಟಕ್ಕೆ ಸಾಕ್ಷಿಯಾಗಿದ್ದ ಜಾಗವನ್ನು ಪ್ರಕೃತಿ ಹೇಗೆ ಸಂಪೂರ್ಣವಾಗಿ ತನ್ನ ವಶಕ್ಕೆ ಪಡೆದುಕೊಂಡಿತೆಂಬುದಕ್ಕೆ ಈಗ ನಮ್ಮ ಕರ್ನಾಟಕದ ಕುದುರೆಮುಖ ಅತ್ಯಂತ ಇಂಟ್ರೆಸ್ಟಿಂಗ್ ಮತ್ತು ವಿಶಿಷ್ಟ ಉದಾಹರಣೆಯಾಗಿದೆ. ಸ್ನೇಹಿತರೆ, ಪಶ್ಚಿಮ ಘಟ್ಟಗಳ ಅತ್ಯಂತ ಸೂಕ್ಷ್ಮ ಹಾಗೂ ಸುಂದರ ಪರಿಸರ ವಲಯದಲ್ಲಿರುವ ಈ ಪ್ರದೇಶವು ಕೇವಲ ಒಂದು ಪ್ರವಾಸಿ ತಾಣವಾಗಿಲ್ಲ. ಅದರ ಹಿಂದೆ ನೂರಾರು ವರ್ಷಗಳ ಸುದೀರ್ಘ ಇತಿಹಾಸ ಹಾಗೂ ಕೋಟ್ಯಾಂತರ ರೂಪಾಯಿಗಳ ಬಿಸ್ನೆಸ್ ಸಾಮ್ರಾಜ್ಯ ಮತ್ತು ಪರಿಸರ ಸಂರಕ್ಷಣೆಗಾಗಿ ನಡೆದ ಬೃಹತ್ ಕಾನೂನು ಹೋರಾಟದ ಒಂದು ಕಥೆ ಇದೆ. ಸ್ನೇಹಿತರೆ, ಇಲ್ಲಿನ ಭೌಗೋಳಿಕ ಹಿನ್ನೆಲೆಯನ್ನು ನೋಡುವುದಾದರೆ ಈ ಪರ್ವತ ಶ್ರೇಣಿಯ ಒಂದು ನಿರ್ದಿಷ್ಟ ಶಿಖರವು ನೋಡಲು ನಿಖರವಾಗಿ ಕುದುರೆಯ ಮುಖದ ಆಕಾರವನ್ನು ಹೋಲುತ್ತದೆ. ಇದೇ ಕಾರಣಕ್ಕೆ ಈ ಪ್ರದೇಶಕ್ಕೆ ಕುದುರೆ ಮುಖ ಎಂಬ ಹೆಸರು ಬರುತ್ತೆ. ಜಗತ್ತಿನ ಅತ್ಯಂತ ಶ್ರೀಮಂತ ಜೀವಿ ವೈವಿಧ್ಯತೆಯ ತಾಣಗಳಲ್ಲಿ ಒಂದಾದ ಇಲ್ಲಿ ವಾರ್ಷಿಕವಾಗಿ ಅತ್ಯಂತ ಭಾರಿ ಪ್ರಮಾಣದ ಮಳೆ ಬೀಳುವ ಜಾಗ ಇದು. ಹಾಗೆ ದಟ್ಟವಾದ ನಿತ್ಯ ಹರಿದ್ವರ್ಣದ ಕಾಡುಗಳು, ಶೋಲಾ ಹುಲ್ಲುಗಾವಲುಗಳು ಮತ್ತು ನೂರಾರು ಅಪರೂಪದ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡಿರುವಂಥ ಈ ಬೆಟ್ಟಗಳ ಒಡಲಿನಲ್ಲಿ ಮತ್ತೊಂದು ರಹಸ್ಯ ಅಡಗಿದೆ. ಅದುವೇ ಇಲ್ಲಿನ ಮಣ್ಣಿನಲ್ಲಿ ಪ್ರಕೃತಿ ಅಡಗಿಸಿಟ್ಟಿದ್ದ ಕೋಟ್ಯಾಂತರ ಟನ್ ತೂಕದ ಅತ್ಯಂತ ಶ್ರೇಷ್ಠ ಮಟ್ಟದ ಮ್ಯಾಗ್ನೆಟೈಟ್ ಕಬ್ಬಿಣದ ಅದಿರು. ಸ್ನೇಹಿತರೆ, ಈ ಅದಿರಿನ ನಿಕ್ಷೇಪವನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿದ್ದು 1913ರಲ್ಲಿ ಮೈಸೂರು ಸಂಸ್ಥಾನದ ಪ್ರಖ್ಯಾತ ಭೂವಿಜ್ಞಾನಿಯಾಗಿದ್ದ ಪಿ ಸಂಪತ್ ಅಯ್ಯಂಗಾರ್ ಅವರು. ಆದರೆ ಆ ಕಾಲದಲ್ಲಿ ದಟ್ಟವಾದ ಕಾಡು, ಸಂಪರ್ಕ ಸಾಧನಗಳ ಕೊರತೆ ಮತ್ತು ತಂತ್ರಜ್ಞಾನದ ಕೊರತೆಯಿಂದಾಗಿ ಆ ಮಣ್ಣನ್ನಾಗಿದ್ದು ಕಬ್ಬಿಣವನ್ನು ಹೊರತೆಗೆಯುವುದು ಅಸಾಧ್ಯವಾದ ಮಾತಾಗಿತ್ತು. ಆದರೆ ನಂತರದ ದಶಕಗಳಲ್ಲಿ ಭಾರತವು ಸ್ವಾತಂತ್ರ್ಯ ಗಳಿಸಿ ಕೈಗಾರಿಕಾ ರಂಗದಲ್ಲಿ ಮುನ್ನಡೆಯುತ್ತಿದ್ದಾಗ 1970ರ ದಶಕದಲ್ಲಿ ಕೇಂದ್ರ ಸರ್ಕಾರವು ಈ ಅದಿರನ್ನು ಬಳಸಿಕೊಳ್ಳಲು ಮುಂದಾಯಿತು. ಇದರ ಫಲವಾಗಿ 1976ರಲ್ಲಿ ಇರಾನ್ ದೇಶದ ಆರ್ಥಿಕ ಹೂಡಿಕೆ ಮತ್ತು ಒಪ್ಪಂದದೊಂದಿಗೆ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಅಥವಾ KIOCL ಸಂಸ್ಥೆಯನ್ನು ಅಧಿಕೃತವಾಗಿ ಸ್ಥಾಪಿಸಲಾಯಿತು. ಅಲ್ಲಿಯವರೆಗೆ ಕೇವಲ ಪಕ್ಷಿಗಳ ಕಲರವ, ವನ್ಯಜೀವಿಗಳ ಓಡಾಟಕ್ಕೆ ಸೀಮಿತವಾಗಿದ್ದ ಈ ಕಾನನದ ಮಧ್ಯೆ ಬೃಹತ್ ಯಂತ್ರಗಳು ಮತ್ತು JCBಗಳು ಪ್ರವೇಶಿಸಿದವು. ಗಣಿಗಾರಿಕೆ ಸುಲಭವಾಗಿ ನಡೆಯಲು ಮತ್ತು ಅಲ್ಲಿ ಕೆಲಸ ಮಾಡುವ ಸಾವಿರಾರು ಕಾರ್ಮಿಕರು, ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳಿಗೆ ಆಶ್ರಯ ನೀಡಲು ಸರ್ಕಾರವು ದಟ್ಟ ಕಾಡಿನ ಮಧ್ಯೆ ಒಂದು ಸುಸಜ್ಜಿತ ಹಾಗೂ ಅತ್ಯಾಧುನಿಕ ನಗರವನ್ನು ನಿರ್ಮಿಸಿತು. ಈ ನಗರ ಎಷ್ಟು ಸುಂದರವಾಗಿತ್ತೆಂದರೆ ಅಲ್ಲಿ ವಸತಿ ಗೃಹಗಳು, ಸೆಂಟ್ರಲ್ ಸ್ಕೂಲ್, ಅತ್ಯಾಧುನಿಕ ಆಸ್ಪತ್ರೆ, ಶಾಪಿಂಗ್ ಕಾಂಪ್ಲೆಕ್ಸ್, ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಚಿತ್ರಮಂದಿರಗಳು ಕೂಡ ಇದ್ದವು. ಭಾರತದ ವಿವಿಧ ಮೂಲೆಗಳಿಂದ ಬಂದ ಪ್ರತಿಭಾವಂತ ಇಂಜಿನಿಯರ್ಗಳು ಇಲ್ಲಿ ವಾಸ ಮಾಡಲು ತೊಡಗಿದರು. ಇದು ಕುದುರೆಮುಖದ ಇತಿಹಾಸದಲ್ಲಿ ಅತ್ಯಂತ ವೈಭವದ ಗೋಲ್ಡನ್ ಯುಗವಾಗಿತ್ತು ಮತ್ತು ಈ ಗಣಿಗಾರಿಕೆಯಿಂದ ದೇಶಕ್ಕೆ ಭಾರಿ ಪ್ರಮಾಣದ ಆದಾಯ ಕೂಡ ಹರಿಬರುತ್ತಿತ್ತು. ಆದರೆ ಈ ಆರ್ಥಿಕ ಬೆಳವಣಿಗೆ ಬೆನ್ನಿನ ಹಿಂದೆ ಪ್ರಕೃತಿಯ ದೊಡ್ಡ ವಿನಾಶ ಮತ್ತು ಕಣ್ಣೀರಿನ ಕಥೆ ಕೂಡ ಅಡಗಿತ್ತು. ಕುದುರೆಮುಖದಲ್ಲಿ ನಡೆಯುತ್ತಿದ್ದುದು ಓಪನ್ ಕಾಸ್ಟ್ ಮೈನಿಂಗ್, ಅಂದರೆ ಕಬ್ಬಿಣದ ಅದಿರಿಗಾಗಿ ಇಡೀ ಹಸಿರು ಬೆಟ್ಟಗಳ ಮೇಲ್ಭಾಗವನ್ನೇ ಸಂಪೂರ್ಣವಾಗಿ JCBಗಳಿಂದ ಕೆರೆದು ಅಗೆದು ಹಾಕಲಾಗ್ತಿತ್ತು. ಇದರಿಂದಾಗಿ ನೂರಾರು ವರ್ಷಗಳ ಹಳೆಯದಾದ ದಟ್ಟ ಕಾಡುಗಳು ನಾಶವಾದವು ಮತ್ತು ವನ್ಯಜೀವಿಗಳು ತಮ್ಮ ಆವಾಸ ಸ್ಥಾನವನ್ನು ಕಳೆದುಕೊಂಡವು. ಎಲ್ಲಕ್ಕಿಂತ ಮುಖ್ಯವಾಗಿ ಇದೇ ಕುದುರೆಮುಖ ಬೆಟ್ಟಗಳಲ್ಲಿ ಹುಟ್ಟಿ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಕೋಟ್ಯಾಂತರ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಆಧಾರವಾಗಿದ್ದ ಪವಿತ್ರ ತುಂಗಾ ಮತ್ತು ಭದ್ರಾ ನದಿಗಳಿಗೆ ಗಣಿಗಾರಿಕೆ, ಕೆಂಪು ಮಣ್ಣು ಹಾಗೂ ರಾಸಾಯನಿಕ ತ್ಯಾಜ್ಯಗಳು ನೇರವಾಗಿ ಸೇರಲಾರಂಭಿಸಿದವು. ನದಿಯ ನೀರು ಸಂಪೂರ್ಣವಾಗಿ ಕೆಂಪಾಗಿ ಕಲುಷಿತಗೊಳ್ಳುತ್ತಿತ್ತು. ಇದನ್ನು ಕಂಡ ಸ್ಥಳೀಯರು ಮತ್ತು ದೇಶದ ಪ್ರಮುಖ ಪರಿಸರವಾದಿಗಳು ಆತಂಕಗೊಂಡರು. ವನ್ಯಜೀವಿ ಸಂರಕ್ಷಣಾ ಸೊಸೈಟಿಯಂತಹ ಸಂಸ್ಥೆಗಳು ಒಟ್ಟಾಗಿ ಈ ಪರಿಸರ ನಾಶದ ವಿರುದ್ಧ ಕಾನೂನು ಹೋರಾಟವನ್ನು ಆರಂಭಿಸಿದವು. ಮೈನಿಂಗ್ ಕಂಪನಿಯು ಸಾವಿರಾರು ಉದ್ಯೋಗಿಗಳ ಜೀವನ ಮತ್ತು ದೇಶದ ಆರ್ಥಿಕತೆಯ ಕಾರಣ ನೀಡಿ ಗಣಿಗಾರಿಕೆಯನ್ನು ಮುಂದುವರಿಸಲು ಪ್ರಯತ್ನಿಸಿತು. ಆದರೆ ಪರಿಸರವಾದಿಗಳು ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರು. ಸುದೀರ್ಘ ವಾದ ವಿವಾದಗಳ ನಂತರ 2005ರ ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಿ ಕುದುರೆಮುಖದಲ್ಲಿ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ಐತಿಹಾಸಿಕ ತೀರ್ಪನ್ನು ನೀಡುತ್ತೆ. ನ್ಯಾಯಾಲಯದ ಈ ಆದೇಶ ಹೊರಬಿದ್ದ ತಕ್ಷಣವೇ ವರ್ಷಗಳಿಂದ ಗರ್ಜಿಸುತ್ತಿದ್ದ ಬೃಹತ್ ಯಂತ್ರಗಳು ಶಾಶ್ವತವಾಗಿ ಮೌನಕ್ಕೆ ಶರಣಾದವು. ಗಣಿಗಾರಿಕೆ ನಿಂತ ಬೆನ್ನಲ್ಲೇ ಅಲ್ಲಿನ ಕಂಪನಿಯಲ್ಲಿದ್ದ ಸಾವಿರಾರು ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳು ತಮ್ಮ ನೆನಪುಗಳ ಮೂಟೆಯನ್ನು ಕಟ್ಟಿಕೊಂಡು ಭಾರವಾದ ಹೃದಯದಿಂದ ನಗರವನ್ನು ಖಾಲಿ ಮಾಡಿ ಹೊರಟರು. ಕೇವಲ ಕೆಲವೇ ತಿಂಗಳುಗಳಲ್ಲಿ ಜನರ ಓಡಾಟ ಮತ್ತು ಮಕ್ಕಳ ನಗುವಿನಿಂದ ಸದಾ ಗಿಜುಗುಡುತ್ತಿದ್ದ ಆ ಸುಂದರ ನಗರ ಸಂಪೂರ್ಣವಾಗಿ ನಿರ್ಜನವಾಯಿತು.
ಶಾಲೆಗಳು ಮುಚ್ಚಿದವು, ಬ್ಯಾಂಕ್ ಮತ್ತು ಕಚೇರಿಗಳ ಗೇಟ್ಗಳಿಗೆ ಬೀಗ ಬಿದ್ದವು ಮತ್ತು ಸುಂದರವಾದ ಕ್ವಾರ್ಟರ್ಸ್ಗಳು ಪಾಳು ಬಿದ್ದವು. ಮನುಷ್ಯರೆಲ್ಲರೂ ನಿರ್ಗಮಿಸಿದ ನಂತರ ಆ ಇಡೀ ಟೌನ್ಶಿಪ್ ಬಿಕೋ ಎನ್ನುವ ಒಂದು ಗೋಸ್ಟ್ ಟೌನ್ ಅಥವಾ ದೆವ್ವದ ನಗರಿಯಾಗಿ ಮಾರ್ಪಟ್ಟಿತ್ತು. ಆದರೆ ಈ ಕಥೆಯ ಅತ್ಯಂತ ಸುಂದರವಾದ ತಿರುವು ಏನೆಂದರೆ, ಮನುಷ್ಯರು ಯಾವಾಗ ಜಾಗವನ್ನು ಬಿಟ್ಟು ಹೊರಟರೋ ಆಗ ಪ್ರಕೃತಿಯು ಮತ್ತೆ ತನ್ನ ಮರುಜನ್ಮವನ್ನು ಪಡೆದುಕೊಂಡಿತು. ಗಣಿಗಾರಿಕೆಯಿಂದ ಕರಗಿ ಹೋಗಿದ್ದ ಬೆಟ್ಟಗಳು ಇವತ್ತು ಮತ್ತೆ ಹಸಿರು ಹೊದಿಕೆಯನ್ನು ಹೊದ್ದು ಕಂಗೊಳಿಸುತ್ತಿವೆ. ಕಲುಷಿತಗೊಂಡಿದ್ದ ನದಿಗಳು ಈಗ ಮತ್ತೆ ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ಅತ್ಯಂತ ಸ್ವಚ್ಛವಾಗಿ ಹಾಗೆ ಪಾರದರ್ಶಕವಾಗಿ ಹರಿಯುತ್ತಿವೆ. ಕಾಡು ಪ್ರಾಣಿಗಳು ಮನುಷ್ಯನ ಭಯವಿಲ್ಲದೆ ಈಗ ಮುಕ್ತವಾಗಿ ಓಡಾಡುತ್ತಿವೆ. ಮನುಷ್ಯನ ಸ್ವಾರ್ಥಕ್ಕಾಗಿ ನಾಶವಾಗುತ್ತಿದ್ದ ಜಾಗವನ್ನು ಕಾನೂನಿನ ಸಹಾಯದಿಂದ ಪ್ರಕೃತಿಯು ಹೇಗೆ ಮರಳಿ ಗೆದ್ದಿಕೊಂಡಿತೆಂಬುದಕ್ಕೆ ಇಂದಿನ ಕುದುರೆಮುಖ ಒಂದು ಜೀವಂತ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಆದ್ದರಿಂದಲೇ ಇಲ್ಲಿನ ಜನರ ಓಡಾಟದಿಂದ ಸದಾ ಗಿಜುಗುಡುತ್ತಿದ್ದ ಆ ಆಧುನಿಕ ನಗರವು ಕೆಲವೇ ದಿನಗಳಲ್ಲಿ ಮನುಷ್ಯರೇ ಇಲ್ಲದ ಬಿಕೋ ಎನ್ನುವ ಒಂದು ನಿರ್ಜನ ಪ್ರದೇಶವಾಗಿ ಮಾರ್ಪಟ್ಟು ಇಂದಿಗೂ ಎಲ್ಲರನ್ನ ಬೆರಗುಗೊಳಿಸುವ ಒಂದು ಗೋಸ್ಟ್ ಟೌನ್ ಎಂದು ಕರೆಯಲ್ಪಡುತ್ತಿದೆ. ಸೊ ಸ್ನೇಹಿತರೆ, ಕುದುರೆಮುಖದ ಈ ಇಡೀ ಇತಿಹಾಸ ಮತ್ತು ಅದರ ಇಂದಿನ ಸ್ಥಿತಿ ನಮಗೆಲ್ಲರಿಗೂ ಪ್ರಕೃತಿ ಹಾಗೂ ಮಾನವನ ನಡುವಿನ ಸಂಬಂಧದ ಬಗ್ಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಮನುಷ್ಯ ತನ್ನ ಸ್ವಾರ್ಥ ಮತ್ತು ಆರ್ಥಿಕ ಲಾಭಕ್ಕಾಗಿ ಅತ್ಯಂತ ಸೂಕ್ಷ್ಮವಾದ ಪಶ್ಚಿಮ ಘಟ್ಟಗಳ ಒಡಲನ್ನು ಬಗೆದು ಪ್ರಕೃತಿಯನ್ನು ನಾಶ ಮಾಡಲು ಹೊರಟಾಗ ಕಾನೂನು ಮತ್ತು ಪರಿಸರ ಹೋರಾಟಗಾರರು ಕೈ ಜೋಡಿಸಿ ಅದನ್ನು ತಡೆದರು. 2005ರಲ್ಲಿ ಗಣಿಗಾರಿಕೆ ನಿಂತು ಜನರು ಅಲ್ಲಿಂದ ಸಂಪೂರ್ಣವಾಗಿ ನಿರ್ಗಮಿಸಿದಾಗ ಮನುಷ್ಯರು ನಿರ್ಮಿಸಿದ ಭವ್ಯ ಕಟ್ಟಡಗಳು, ಶಾಲೆಗಳು ಮತ್ತು ಕಚೇರಿಗಳು ಪಾಳುಬಿದ್ದು ಗೋಸ್ಟ್ ಟೌನ್ ಆಗಿ ಇತಿಹಾಸ ಪುಟ ಸೇರಿದವು. ಆದರೆ ಮನುಷ್ಯ ಹಿಂದೆ ಸರಿದ ತಕ್ಷಣ ಪ್ರಕೃತಿಯು ಅತ್ಯಂತ ವೇಗವಾಗಿ ತನ್ನ ಮರುಜನ್ಮವನ್ನು ಇಲ್ಲಿ ಪಡೆದುಕೊಂಡಿತ್ತು. ಗಣಿಗಾರಿಕೆಯಿಂದ ಕರಗಿದ ಬೆಟ್ಟಗಳು ಇವತ್ತು ಮತ್ತೆ ದಟ್ಟ ಹಸಿರು ಹೊದಿಕೆಯನ್ನು ಹೊದ್ದಿಕೊಂಡಿದೆ. ಸ್ನೇಹಿತರೆ, ಕಲುಷಿತಗೊಂಡಿದ್ದ ನದಿಗಳು ಇವತ್ತು ತಾಯಿಯ ಎದೆ ಹಾಲಿನಂತೆ ಸ್ವಚ್ಛವಾಗಿ ಹರಿಯುತ್ತಿದೆ. ಸೊ ಸ್ನೇಹಿತರೆ, ಕೊನೆಯದಾಗಿ ಕುದುರೆಮುಖ ನಮಗೆ ಕೊಡುವ ಸಂದೇಶ ಇಷ್ಟೇ: ಮನುಷ್ಯನಿಲ್ಲದೆ ಪ್ರಕೃತಿ ಅತ್ಯಂತ ಸುಂದರವಾಗಿ ಬದುಕಬಲ್ಲದು, ಆದರೆ ಪ್ರಕೃತಿ ಇಲ್ಲದೆ ಮನುಷ್ಯ ಬದುಕಲು ಸಾಧ್ಯವೇ ಇಲ್ಲ. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ಕೆಣಕಿದ್ರೆ ಅಂತಿಮವಾಗಿ ಮನುಷ್ಯ ಸೋಲ್ತಾನೆ ಮತ್ತು ಪ್ರಕೃತಿಯೇ ಗೆಲ್ಲುತ್ತದೆ ಎಂಬುದಕ್ಕೆ ಇಂದಿನ ಕುದುರೆಮುಖವೇ ಅತ್ಯಂತ ದೊಡ್ಡ ಮತ್ತು ಜೀವಂತ ಸಾಕ್ಷಿಯಾಗಿದೆ. ಸೊ ಸ್ನೇಹಿತರೆ, ಇದಾಗಿತ್ತು ಗೋಸ್ಟ್ ಟೌನ್ ಎಂದು ಕರೆಯಲ್ಪಡುವ ಕುದುರೆಮುಖದ ಹಿಸ್ಟ್ರಿಯ ಬಗ್ಗೆ ಇದ್ದಂಥ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಿಗೋಣ ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ.